ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತೇಳಿ ತೋರಿಸ್ತೇನೆ. ಬರ್ರಿ, ಹಬ್ಬದ ವಿಶೇಷತೆ ಮಾಡಾಕುಂತೇನೆ ನಾನು. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್. ಈಗ ಬರ್ರಿ, ನಾಗರ ಪಂಚಮಿ ಹಬ್ಬದ್ದು ಏನೇನು ರೆಡಿ ಮಾಡ್ಕೊಳಕತ್ತೆ, ಸಿಂಪಲ್ ಆಗಿ ರೆಡಿ ಮಾಡ್ಕೊಳಕುಂತೇನೆ ನಾನು. ಅದಕ್ಕೆ ಏನಂದ್ರೆ ನಮ್ಗೆ ಅಳ್ಳು ಸಿಕ್ಕಿಲ್ಲ, ಅದ್ರ ಸಲುವಾಗಿ ಜೋಳ ಇಟ್ಕೊಂಡೇನಿ. ಇಲ್ಲಿಷ್ಟ ಜೋಳನ ಇದು ದಪ್ಪ ತಳದ ಬಾಂಡ್ಲಿ ಇಟ್ಕೊಂಡೇನಿ. ಇದ್ರೊಳಗೆ ಈ ಜೋಳ ಹಾಕಿ ಹುರಿದು ಅಳ್ಳು ರೆಡಿ ಮಾಡ್ಕೊಂತೇನಿ. ಆ ನಂತರ ಎಳ್ಳಿನ ಉಂಡೆ ನೈವೇದ್ಯಕ್ಕಾದ್ರೂ ಬೇಕಲ್ಲ, ಅದಕ್ಕೆ ಎಳ್ಳಿನ ಉಂಡೆ ಮಾಡಕ ಒಂದು 150 ಗ್ರಾಮ್ ಬಿಳೆ ಎಳ್ಳು, 150 ಗ್ರಾಮ್ ಕರೆ ಎಳ್ಳು ಎರಡು ಇಟ್ಕೊಂಡೇನಿ. ಇವೆರಡೂ ಸ್ವಲ್ಪ ಹುರಿದು ಅದಕ್ಕೆ ಇದನ್ನ ಹಾಕಕ ಬೆಲ್ಲ ಇಟ್ಕೊಂಡೇನಿ. ಇಲ್ಲಿ ಬೆಲ್ಲ ಹಾಕಿ ಮಿಕ್ಸಿಗೆ ಸ್ವಲ್ಪ ಅರ್ಧಂಬರ್ಧ ಮಿಕ್ಸಿಗೆ ಹಾಕಿಬಿಟ್ರೆ ಅಷ್ಟೇ ಸಾಕು. ಪಾಕ ತಗೊಳೋದು ಬೇಡ, ಏನ್ ಬೇಡ, ಅಷ್ಟೇ ಹಾಕತಿ. ಅವನ್ನ ಉಂಡಿ ಮಾಡ್ತೇನಿ. ಆ ನಂತರ ನಮ್ಮನ್ಯಾಗ ಯಾರು ಅಳ್ಳಿಟ್ಟು ತಿನ್ನಂಗಿಲ್ರಿ, ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಇಟ್ಕೊಂಡೇನಿ. ಈ ಗೋಧಿ ಹಿಟ್ಟು ಸ್ವಲ್ಪ ತುಪ್ಪ ಹಾಕಿ ಘಮ ಬರುವವರೆಗೂ ಹುರಿತೇನೆ. ಹುರಿದು ಅದಕ್ಕೊಂಚೂರು ಬೆಲ್ಲ ಹಾಕಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಅದನ್ನ ಎಡಿ ಪುರ್ತಕ ಒಂದ್ 5-6 ಉಂಡಿ ಮಾಡ್ಬಿಡ್ತೇನೆ, ಹಳ್ಳಿಟ್ಟಿನ ಉಂಡಿ. ಆ ನಂತರ ಇಲ್ಲೇ ಕೊಬ್ಬರಿ ಇಟ್ಕೊಂಡೇನೆ, ಡ್ರೈ ಫ್ರೂಟ್ಸ್ ಉಂಡಿ ಮಾಡ್ಬೇಕಂತ ಹೇಳಿ ಇಲ್ಲಿ ಒಂದ್ ಅರ್ಧ ಕೆಜಿ ಒಣ ಕೊಬ್ಬರಿ ತುರಿದು ರೆಡಿ ಮಾಡಿ ಇಟ್ಕೊಂಡೇನಿ. ಅದಕ್ಕೆ ಹಾಕಾಕ ಗೋಡಂಬಿ, ಆಮೇಲೆ ಉತ್ತತ್ತಿ, ದ್ರಾಕ್ಷಿ, ಆನಂತರ ಬಾದಾಮಿ, ಆನಂತರ ಅಕ್ರೋಟ್ ಇಷ್ಟು ಇಟ್ಕೊಂಡೇನಿ. ಇದಕ್ಕೆ ಹೆಚ್ಚಿಂದ ಏನ್ ಇದ್ರು ಹಾಕೋಬಹುದು, ಮತ್ತೆ ಹೆಚ್ಚಿನ ಡ್ರೈ ಫ್ರೂಟ್ಸ್ ಇದ್ರೆ ನಮ್ಮ ಮನೆ ಒಳಗೆ ಇಷ್ಟ ರೆಡಿ ಮಾಡಿ ಇಟ್ಕೊಂಡೇನಿ. ಅದನ್ನೆಲ್ಲ ಹಾಕಿ ಹುರಿಯಾಕ GRB ತುಪ್ಪ ಇಟ್ಕೊಂಡೇನಿ. ಇಲ್ಲಿ GRB ತುಪ್ಪ ಹಾಕಿ ಇವನ್ನೆಲ್ಲ ತುಪ್ಪದೊಳಗೆ ಕರ್ಕೊಂತೇನೆ. ಇವನ್ನೆಲ್ಲ ತುಪ್ಪದೊಳಗೆ ಕರ್ಕೊಂಡು ಆ ನಂತರ ಇದನ್ನ ಒಂಚೂರು ಹೌದಲ್ಲ ಅನ್ನೋಂಗ ಬಿಸಿ ಮಾಡ್ತೇನೆ. ಬಿಸಿ ಮಾಡಿ ಇದಕ್ಕೂ ಪಾಕ ತಗೊಳಂಗಿಲ್ಲ ನಾನು. ಆ ಪಾಕ ತಗೊಳ್ಳಾರ್ದಂಗ ಇದನ್ನೆಲ್ಲ ತುಪ್ಪದೊಳಗೆ ಕರ್ಕೊಂಡಿರ್ತೇನಲ್ಲ, ಒಂದ್ ಸ್ವಲ್ಪ ಅರ್ಧಂಬರ್ಧ ಮಿಕ್ಸಿ ಒಳಗೆ ಹಾಕಿ ತೆಗಿತೇನೆ. ತೆಗೆದು ಆ ನಂತರ ಇದು ಕೊಬ್ಬರಿಗೆ ಇದನ್ನು ಸ್ವಲ್ಪ ಬೆಲ್ಲ ಸ್ವಲ್ಪ ಕೊಬ್ಬರಿ ಮಿಕ್ಸಿ ಒಳಗೆ ಹಾಕಿ ಸ್ವಲ್ಪ ಇದನ್ನು ಅರ್ಧಂಬರ್ಧ ಮಾಡಿ ತೆಗೆದು ಇದನ್ನೇನು ಮಾಡಿರ್ತೇನಲ್ಲ ಇದಕ್ಕೆ ಹಾಕಿ 1-2 ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಇದು ಮೆತ್ತಗಾಗ್ಬಿಡ್ತೈತಿ. ಇವನ್ನ ಉಂಡಿ ಕಟ್ತೇನೆ. ಈಗ ಬರ್ರಿ ಒಂದೊಂದು ಸ್ಟಾರ್ಟ್ ಮಾಡ್ತೇನೆ ಅಂತ ನೋಡ್ರಿ. ಈಗ ನೋಡೋಣಂತ ಬರ್ರಿ. ಮೊದ್ಲು ಏನ್ ಮಾಡೋಣ ಅಂದ್ರ ಈಗ ಇದನ್ನ ಅಳ್ಳು ಹುರಿತೇನೆ. ಅಳ್ಳು ಹುರ್ಕೊಂಡು ಆ ನಂತರ ಇದು ಗೋಧಿ ಹಿಟ್ಟು ಹುರ್ಕೊಂತೇನೆ. ಈಗ ನೋಡ್ರಿ, ಫಸ್ಟ್ಗೆ ಅಳ್ಳು ಹುರುತ್ತೇನೆ, ಜೋಳ ಹಾಕ್ತೇನೆ. 2 ಬ್ಯಾಚ್ ಮಾಡ್ತೇನೆ. ಈಗ ನಾ ತೋರಿಸಿದ್ನೆಲ್ಲ ಅದ್ರೊಳಗ 2 ಭಾಗ ಮಾಡಿ ಹುರಿತೇನೆ ನೋಡ್ರಿ. ಇದ್ರ ಮೇಲೆ ಒಂದ್ ಸ್ವಲ್ಪ ಈಗ ಚಲೋ ಬಾಳ್ಗಿ ಚಲೋ ಕಾಗತಿಗದ. ಈಗ ಇಷ್ಟು ಕಾಯ್ತಂದ್ರೆ ಇದ್ರ ಮೇಲೆ ಇಷ್ಟು ಅರ್ಬಿ ಹಾಕಿಬಿಡ್ಬೇಕು ನೋಡ್ರಿ, ಅಂದ್ರೆ ಸಿಡಂಗಿಲ್ಲ ಅವು. ಚಟಪಟ ಅಂತೇಳಿ ಸಿಡದ ಹಾಳಾಕೋ. ಈಗ ನೋಡ್ರಿ, ಈಗ ಒಂದು ಹಾಕಿದ್ನಲ್ಲ, ಈಗ ಇಷ್ಟ ಹಳ್ಳದು ನೋಡ್ರಿ. ಇವನ್ನ ತೆಗೆದು ಮರಕ್ ಹಾಕ್ತೇನೆ. ಇವನ್ನ ಉಕ್ಕರ್ಸ್ಬೇಕ್ರಿ, ಬಿಸಿ ನೀರಾಗ ಉಕ್ಕರ್ಸಿದ್ರ ಇನ್ನೂ ಚಲೋ ಹಾಕವ್ರಿ ಅವು. ನಾವಲ್ಲಿ ಇದು ಮಳಿ ಇದ್ದಿದ್ರ ಸಲುವಾಗಿ ಎಲ್ಲಿ ಉಕ್ಕರ್ಸೋಕ ಒಣಗ್ಬೇಕಲ್ರಿ ಅವು ಜೋಳ ಉಕ್ಕರ್ಸಿದ್ರ, ಅದಕ್ಕೆ ಹಂಗ ಡೈರೆಕ್ಟ್ ಹುರ್ದೇನಿ. ಅಷ್ಟೊಂದು ಸರಿ ಬಂದಿಲ್ರಿ ಅವು. ಈಗ ಗೋಧಿ ಹಿಟ್ಟು ಹುರ್ಕೊಂತೇನೆ ನೋಡ್ರಿ. ಒಣ ಗೋಧಿ ಹಿಟ್ಟು ಮೊದ್ಲ ಹುರಿಬೇಕ್ರಿ. ಇದನ್ನ ಎಲ್ಲ ಇದು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಹುರಿದಿಂದ ಆ ನಂತರ ಅದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕಿ ತುಪ್ಪ ಹಾಕಿ ಒಂದೀಟ್ ಪಾಕನೂ ಅಲ್ಲ ಇದನ್ನು ಅಲ್ಲ, ಆ ಟೈಪ್ ಮಾಡಿದ್ರ ಅಳ್ಳಿಟ್ಟು ರೆಡಿ ಆಗ್ತಾವು. ಈಗ ಅಳ್ಳಿಟ್ಟು ಇದನ್ನು ಹುರ್ಕೊಂಡು ಆ ನಂತರ ಇದು ಎಳ್ಳು ಹುರ್ಕೊಂತೇನೆ. ಮೊದ್ಲು ಬಿಳೆ ಎಳ್ಳು ಹುರ್ಕೊಂತೇನಿ. ಬಿಳೆ ಎಳ್ಳು ಹುರಿದಿಂದ ಆಮೇಲೆ ಕರಿ ಎಳ್ಳು ಹುರಿತೇನೆ.
ಇದು ಒಂದ್ ಸ್ವಲ್ಪ ಎಳ್ಳು ಒಂದ್ ಸ್ವಲ್ಪ ಚಲೋ ಹೊತ್ನಂಗ ಹುರಿದ್ ಬಿಟ್ಟು ಅಂದ್ರ ಇದಕ್ಕೇನು ಪಾಕ ಮಾಡೋದ ಬ್ಯಾಡ್ರಿ. ಬೆಲ್ಲ ಇದು ಸ್ವಲ್ಪ ಆರಿಂದ ಬೆಲ್ಲ ಒಂದ್ ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸಿ ಒಳಗ ಅರ್ಧಂಬರ್ಧ ಮಿಕ್ಸರ್ ಮಾಡಿಬಿಟ್ರೆ ಅಷ್ಟ ಸಾಕು ನೋಡ್ರಿ. ಮೆತ್ತಗಾಗ್ಬಿಡ್ತೈತಿ ಉಂಡಿ ಮಾಡೋದು. ನೋಡ್ರಿ ಈಗ ಆಗಿ ಬಿಳಿ ಎಳ್ಳು ಹುರಿದ್ರಿ ಈಗ ಆಲ್ರೆಡಿ. ಇನ್ನೊಂದ್ ಸ್ವಲ್ಪ ಹುರಿದ್ರೆ ಮತ್ತೆ ಹೊತ್ತಿ ಬಿಡ್ತಾವು. ತೆಗಿತೇನ್ರಿ ಈಗ ಕರಿ ಎಳ್ಳು ಹಾಕ್ತೇನೆ ನೋಡ್ರಿ. ಒಂದಿಷ್ಟು ಹುರಿದು ತಕೊಂಡು ಆಮೇಲೆ ಎಲ್ಲ ತುಪ್ಪದಾಗ ಡ್ರೈ ಫ್ರೂಟ್ಸ್ ಕರಿತೇನ್ರಿ. ಈಗ ಡ್ರೈ ಫ್ರೂಟ್ಸ್ ಹುರಿತೇನ್ರಿ. ಮೊದ್ಲು ಬಾದಾಮಿ ಹುರಿತೇನೆ, ತುಪ್ಪ ಹಾಕೊಂಡೇನಿ ಈಗ ಅಲ್ಲೇ. ಅದ್ರೊಳಗ ಬಾದಾಮಿ ಹುರ್ಕೊಂತೇನೆ. ಒಂದೊಂದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹುರ್ಕೊಂಡು ಲಾಸ್ಟಿಗೆ ಉತ್ತತ್ತಿ ಹಾಕ್ತೇನ್ರಿ. ಮೊದ್ಲ ಉತ್ತತ್ತಿ ಹಾಕ್ಬಿಟ್ರೆ ಇವು ಆಗ್ಬಿಡ್ತವ್ರ ಅವು. ಈಗ ಬಾದಾಮಿ ಹುರ್ಕೊಂಡು ಆಮೇಲೆ ಗೋಡಂಬಿ ಹುರಿತೇನೆ. ಹಂಗನು ಹಾಕ್ಬೋದು. ಇವನು ಹಸೇವ್ ಹಾಕಿದ್ರೆ ಚಲೋ ಆಗಂಗಿಲ್ರಿ. ಅದ್ರ ಸಲುವಾಗಿ ಹಿಂಗ್ ಸ್ವಲ್ಪ ತುಪ್ಪದೊಳಗ ಫ್ರೈ ಮಾಡಿ ಹಾಕ್ಬಿಟ್ರೆ ಕ್ರಿಸ್ಪಿಯಾಗಿ ಉಂಡಿನೂ ಚಲೋ ಬರ್ತಾವು. ಆಮೇಲೆ ಮಿಕ್ಸರ್ ಒಳಗ ಹಾಕಿದ್ರು ಒಂದ್ ಎರಡು ಸುತ್ತಿಗಂದ್ರ ಅರ್ಧಂಬರ್ಧ ಆಗ್ಬಿಡ್ತೈತಿ. ಪೂರ್ತಿ ಪೌಡ್ರನು ಮಾಡಂಗಿಲ್ಲ. ಇದನ್ನ ಪೂರ್ತಿ ಪೌಡರ್ ಆದ್ರೆ ಉಂಡಿ ಚಲೋ ಆಗಂಗಿಲ್ಲ. ತರಿ ಆಗ್ಬೇಕದ ಅಂದ್ರೆ ಬಾಯಿಗೆ ಸಿಗ್ಬೇಕವು, ಅಂದ್ರೆ ಚಲೋ ಆಕ ಉಂಡಿ. ನಾ ಹಿಂದಕ್ಕೂ ಒಂದ್ಸಲ ಮಾಡಿದ್ದೆ, ಅಂಟಿನುಂಡಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆದ್ರ ಇವತ್ತ ಅಂಟಿನುಂಡಿ ಏನ್ ಮಾಡಾತಿಲ್ಲ. ಈಗ ನಮ್ ಕಡೆಗೆಲ್ಲಾ ಉತ್ತರ ಕರ್ನಾಟಕದ ಕಡೆಗೆ ಈ ಪಂಚಮಿ ಹಬ್ಬಕ್ಕ ಎಲ್ಲಾ ತರದ ಉಂಡಿ ಮಾಡ್ತಾರ್ರಿ. ನಾವು ಎಲ್ಲಿ ಅವನ್ನೆಲ್ಲಾ ಮಾಡಾಕ ಗೋಜಿಗೆ ಹೋಗುದ್ ಬ್ಯಾಡ್ಬಿಡ, ಎಲ್ಲಾ ರೆಡಿಮೇಡ್ ಸಿಗ್ತಾವು. ರೆಡಿಮೇಡ್ ತಗೊಂಬಂದ್ರಾತ. ಈಗ ಬರೇ ಮನ್ಯಾಗ ಇದ್ದಷ್ಟ ಈಗ ಎಡಿ ಮಾಡಾಕನು ಆಕತೆ, ನಮಗೂ ಒಂದ್ ಸ್ವಲ್ಪ ತಿನ್ನಾಕ ಆಕತ್ತ ಅಂತ ಹೇಳಿ ಒಂದೆರಡು ಎಳ್ಳಿನೂ ಒಂದೆರಡು ಮಾಡಾಕತ್ತೇನ್ರಿ ಎಡಿಗೆ. ಉಳ್ದಿದ್ದು ಅಂಗಡ್ಯಾಗ ರೆಡಿಮೇಡ್ ತರ್ತೇವ್ರಿ. ಈಗ ಗೋಡಂಬಿ ಹಾಕ್ತೇನೆ. ಮೊದ್ಲ ಗೋಡಂಬಿ ಹಾಕ್ಬೇಕಾಗಿತ್ತು. ನಾನು ಹಂಗ ಮಾತ್ನ್ಯಾಗ ಇವನ್ನ ಹಾಕ್ಬಿಟ್ಟೆ ಫಸ್ಟ್ಗೆನ. ಇಲ್ಲಪ್ಪ ಮೊದ್ಲ ಗೋಡಂಬಿ ಹಾಕಿದ್ರೆ ಚಲೋ ಹಾಕಿತ್ತು. ಮೊದ್ಲು ಬಾದಾಮಿ ಹಾಕ್ಯಾನಲ್ಲ, ತುಪ್ಪ ಇದು ಆಗ್ಬಿಡ್ತೈತೆ, ಕಲರ್ ಚೇಂಜ್ ಆಗ್ಬಿಡ್ತೈತೆ ತುಪ್ಪದ. ಏನು ಬಾಳೇನು ಹುರಂಗಿಲ್ಲ. ಬಾಳ ಹುರಿದ್ರೆ ಮತ್ತೆ ಕಪ್ಪಾಗ್ಬಿಡ್ತಾವು. ಸ್ವಲ್ಪ ತುಪ್ಪ ಬಿಸಿ ಇರ್ತೈತಲ್ಲ, ಅದ್ರೊಳಗೆ ಒಂದ್ ಸ್ವಲ್ಪ ಹಾಕಿ ತೆಗೆದ್ಬಿಟ್ರೆ ಹಾಕಿಲ್ಲ. ಇದ್ರೊಳಗನ ಮಿಕ್ಸ್ ಮಾಡ್ತಾನೆ. ಇವನ್ನೇನು ಬೇರೆ ಇಡಂಗಿಲ್ಲ. ಬೇಸನ್ ಉಂಡಿ ಮಾಡ್ಬೇಕಂತ ಮಾಡಿದ್ದೆ ರೀ. ಈ ಬಿಸಿಲ ಇಲ್ರಿಪಾ ಇಲ್ಲೇ. ಮಳಿ ಒಂದು ಕಡ್ಲಿಬೇಳೆ ಒಣಗಿಸಿ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು. ಅಂಗಡಿಯಾಗಿನ ಕಡ್ಲಿ ಹಿಟ್ಟು ತಗೊಂಡ್ ಬಂದ್ರೆ ಅದು ಬೇಸನ್ ಉಂಡಿ ಮಾಡಾಕ ಚಲೋ ಅನ್ಸಂಗಿಲ್ಲ. ಬಾಯಿಗೆಲ್ಲ ನಾಲ್ಗೆಗೆಲ್ಲ ಅಂಟ ಆಗ್ಬಿಡ್ತೈತಿ. ಅದಕ್ಕ ನಾ ಏನ್ ಮಾಡ್ತೇನಿ, ಇದನ್ನ ತಗೊಂಡ್ ಬಂದಿರ್ತೇನೆ, ಕಡ್ಲಿಬೇಳೆನ ತಂದು ಒಣಗಿಸಿ ಮಿಕ್ಸಿಗೆ ಹಾಕಿ ಮಾಡ್ತೇನಿ. ಅವು ಚಲೋ ಹಾಕವು ಉಂಡಿ ತರಿಯಾಗಿ. ಈಗ ದ್ರಾಕ್ಷಿ ಹಾಕ್ತೇವೆ ನೋಡ್ರಿ. ದ್ರಾಕ್ಷಿ ಒಂದ ಚಲೋದ್ನಂಗ್ ಹುರಿತೇವೆ ನಾವು, ಹಿಂಗ ಎಲ್ಲಾ ಕರೆಕ್ಟ್ ಫ್ರೈ ಆಗುವಂಗ. ಆದ್ರ ದ್ರಾಕ್ಷಿನ ಇದ್ರೊಳಗ ಮಿಕ್ಸ್ ಮಾಡಂಗಿಲ್ರಿ. ಅವನ್ನ ದ್ರಾಕ್ಷಿನ ಬೇರೆನೆ ಇಡ್ತೇನೆ. ಅಂದ್ರ ಅವನ್ ಮಿಕ್ಸಿಗೆ ಹಾಕಂಗಿಲ್ಲ, ಹಂಗ ಮೇಲೆ ಹಾಕ್ತೇನೆ ಉಂಡಿಗೆ. ಅದಕ್ಕೆ ಒಂದ್ ಬೇರೆನ ತೆಗಿತೇನೆ ಅವನ್ನ. ಈಗ ಒಂದ್
ಸ್ವಲ್ಪ ಅಕ್ರೋಟ್ ಹಾಕಿ, ಅಕ್ರೋಟ್ ಏನು ಅವನು ಏನು ಭಾಳ ಹರಿಯಂಗಿಲ್ಲ, ಅವು ಖಾರಕ್ಕೆ ಹಾಕವು ಹೊತ್ತು ಬಿಡ್ತಾವು. ಸ್ವಲ್ಪ ಹಂಗೆ ಬಿಸಿ ಮಾಡೋದು ಇವನ್ನ. ಇವು ಕ್ರಿಸ್ಪಿನೇ ಇರ್ತಾವ, ಇವು ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಬಿಸಿ ಮಾಡೋದು. ಇವನು ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಲಾಸ್ಟಿಗೆ ಉತ್ತತ್ತಿ ಹಾಕ್ತೇನೆ. ಉತ್ತತ್ತಿ ಹಾಕಲಿಲ್ಲ ಅಂದ್ರೆ ನಡಿತಿತ್ತು, ನಾವು ಉತ್ತತ್ತಿ ತುಪ್ಪದೊಳಗೆ ಕರಿಲಿಲ್ಲ ಅಂದ್ರೆ ನಡಿತೈತೆ ಹಂಗ ಹಾಕಿದ್ರೆ. ಆದ್ರೆ ಹಂಗ ಇವೆಲ್ಲ ಕ್ರಿಸ್ಪಿ ಇರ್ತಾವ, ಇವು ಮತ್ತೆ ಮೆತ್ತಗ ಅನ್ನಿಸ್ತೈತೆ ಅಂತ ಹೇಳಿ ಇದು ಸ್ವಲ್ಪ ಹಿಂಗ ಕರೆದ್ ಬಿಟ್ರೆ ಕ್ರಿಸ್ಪಿ ಆಕತ್ತಲ್ಲ ಅಂತ ಹಾಕಿದ್ದಿದ್ನ ಅಷ್ಟೇ. ವೆರಿ ಸಿಂಪಲ್. ಇಷ್ಟು ಹಾಕಿ ತೆಗೆದು ಆ ನಂತರ ಕೊಬ್ಬರಿಗೆ ಒಂಚೂರು ಬೆಲ್ಲ ಅದೆಲ್ಲ ಹಾಕಿ ಇವನ್ನೆಲ್ಲ ಮಿಕ್ಸಿಗೆ ಹಾಕಿ ತರಿ ರುಬ್ಕೊಂಡ್ ಬರ್ತೇನೆ. ಈಗ ನೋಡ್ರಿ, ಈಗ ಅದು ಅಳ್ಳಿಟ್ಟು ಎಡಿ ಪುರ್ತಕ್ ಅಂತ ಹೇಳಿದ್ನಲ್ಲ, ಅಂದ್ರೆ ಇದು ಎಡಿ ಪುರ್ತಕ್ ಅದು. ಅವು ಎಳ್ಳಿನ ಉಂಡಿ ತೋರಿಸಿದ್ನಲ್ಲ, ಇವಿಷ್ಟು ಎಳ್ಳಿನ ಉಂಡೆಗೆವು. ಈಗ ಡ್ರೈ ಫ್ರೂಟ್ಸ್ ಕೊಬ್ಬರಿ ಅದೆಲ್ಲ ಹಾಕಿದ್ದೆ. ಈಗ ಒಂದು ಕಟ್ಟಾಕತ್ತೆ ನೋಡ್ರಿ, ಇವಿಷ್ಟು ಕಟ್ಟೇನಿ. ದೊಡ್ಡ ದೊಡ್ಡ ಕಟ್ಟಾಕತ್ಬಿಟ್ಟೆ, ನೆಲ್ ಸಣ್ಣ ಸಣ್ಣಕೊಂಡು ಆಟ ಆಡೋದು ಅಂತ ಹೇಳಿ. ಇವಿಷ್ಟ ಆದ್ವು ಅಂದ್ರ ಮುಗೀತ್ ನೋಡ್ರಿ. ಇನ್ನ ಇಷ್ಟ ಮತ್ತೆ ಬೇರೆ ಏನು ಉಂಡಿ ಮಾಡಾಕತ್ತಿಲ್ಲ ನಾವು. ಬೇಕಂದ್ರ ನಾಳೆ ಮಾರ್ಕೆಟ್ನಾಗ ಹೆಂಗು ಸಿಗ್ತಾವಲ್ಲ ರೆಡಿಮೇಡ್, 1-2 ಥರದ್ದು ತರಿಸ್ಬೇಕಂತ ಮಾಡೇವಿ. ಈಗಂತೂ ಇಷ್ಟ ಹಬ್ಬದ ಇಷ್ಟು ರೆಡಿ ಆತ್ ನೋಡ್ರಿ. ಇನ್ನ